ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಗುಣಸ್ವಭಾವವೇ ಶಕ್ತಿ. ಈ ದಿನದ ದೇವರ ವಾಕ್ಯ: ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ನಾವು ಈಗ ನೆಲೆಗೊಂಡಿರುವ ದೇವರ ಕೃಪಾಶ್ರಯದಲ್ಲಿ ಆತನ ಮುಖಾಂತರವೇ ನಂಬಿಕೆಯಿಂದ ಪ್ರವೇಶವಾಯಿತು ಮತ್ತು ದೇವರ ಮಹಿಮೆಯನ್ನು ಹೊಂದುವೆವೆಂಬ ಭರವಸದಿಂದ ಉಲ್ಲಾಸವಾಗಿದ್ದೇವೆ. ರೋಮಾಪುರದವರಿಗೆ 5ನೇ ಅಧ್ಯಾಯ 1 ಮತ್ತು 2ನೇ ವಚನಗಳು. ಗುಣಸ್ವಭಾವದ ಪರಿಪೂರ್ಣತೆಯನ್ನು ಪಡೆಯುವುದು ಸುಲಭದ ವಿಷಯ ಎಂದು ಕ್ರಿಸ್ತನು ನಮಗೆ ಯಾವುದೇ ಭರವಸೆಯನ್ನು ನೀಡಿಲ್ಲ. ಉದಾತ್ತವಾದ ಸರ್ವತೋಮುಖ ಸಮಚಿತ್ತದ ಗುಣಸ್ವಭಾವವು ಅನುವಂಶೀಯವಾಗಿ ಬರುವುದಿಲ್ಲ. ಕ್ರಿಸ್ತನ ಅರ್ಹತೆ ಮತ್ತು ಕೃಪೆಯ ಅನುಗ್ರಹದ ಮೂಲಕ ವೈಯಕ್ತಿಕವಾದ ಪ್ರಯತ್ನದಿಂದ ಉದಾತ್ತವಾದ ಗುಣಸ್ವಭಾವವನ್ನು ಹೊಂದಬಹುದು. ದೇವರು ತಲಾಂತುಗಳನ್ನು, ಮನಸ್ಸಿನ ಬಲಗಳನ್ನು ಕೊಡುತ್ತಾನೆ. ನಾವು ಗುಣಸ್ವಭಾವಗಳನ್ನು ರೂಪಿಸುತ್ತೇವೆ. ಅದು ಸ್ವಾರ್ಥದೊಂದಿಗಿನ ಕಷ್ಟಕರವಾದ ಹೋರಾಟದಿಂದ ರೂಪುಗೊಳ್ಳುತ್ತದೆ. ಆನುವಂಶಿಕ ಪ್ರವೃತ್ತಿಗಳ ವಿರುದ್ಧ ಹೋರಾಟಗಳನ್ನು ನಡೆಸುತ್ತಾ ಅದು ರೂಪುಗೊಳ್ಳುತ್ತವೆ. ನಾವು ಹತ್ತಿರದಿಂದಲೇ ನಮ್ಮನ್ನು ಟೀಕಿಸಿಕೊಳ್ಳಬೇಕು ಮತ್ತು ಒಂದೇ ಒಂದು ಪ್ರತಿಕೂಲದ ಗುಣಸ್ವಭಾವವನ್ನು ಸರಿಪಡಿಸದೆ ಹಾಗೆಯೇ ಬಿಡಬಾರದು. ದೈವಿಕ ಹೋಲಿಕೆಯ ಪ್ರಕಾರ ರೂಪುಗೊಂಡ ಗುಣಸ್ವಭಾವವನ್ನು ಮಾತ್ರ ನಾವು ಈ ಲೋಕದಿಂದ ಮುಂದಿನ ಲೋಕಕ್ಕೆ ಕೊಂಡೊಯ್ಯಬಹುದಾದ ಏಕೈಕ ನಿಧಿಯಾಗಿದೆ. ಈ ಲೋಕದಲ್ಲಿ ಕ್ರಿಸ್ತನ ಬೋಧನೆಯಡಿಯಲ್ಲಿರುವವರು ತಮ್ಮ ಪ್ರತಿಯೊಂದು ದೈವಿಕ ಸಾಧನೆಯನ್ನು ತಮ್ಮೊಂದಿಗೆ ಪರಲೋಕದ ಗುಡಾರಗಳಿಗೆ ತೆಗೆದುಕೊಂಡು ಹೋಗಬಹುದು. ಕ್ರಿಯೆಯ ಸಂಪೂರ್ಣತೆಗೆ ನಡೆಸುವ ಗುಣಸ್ವಭಾವದ ಸಂಪೂರ್ಣತೆಯನ್ನು ದೃಢ ನಂಬಿಕೆಯಿಂದ ಬಯಸುವ ಮಾನವ ಕಾರ್ಯಭಾರಿಗಳೊಂದಿಗೆ ಪರಲೋಕದ ಕಾರ್ಯಭಾರಿಗಳು ಕೆಲಸ ಮಾಡುತ್ತವೆ. ಈ ಕೆಲಸದಲ್ಲಿ ತೊಡಗಿರುವ ಪ್ರತಿಯೊಬ್ಬರಿಗೂ ನಿಮಗೆ ಸಹಾಯ ಮಾಡಲು ನಿಮ್ಮ ಬಲಗಡೆಯಲ್ಲಿ ನಾನಿದ್ದೇನೆ ಎಂದು ಕ್ರಿಸ್ತನು ಹೇಳುತ್ತಾನೆ. ಮನುಷ್ಯನ ಇಚ್ಛೆಯು ದೇವರ ಚಿತ್ತದೊಂದಿಗೆ ಸಹಕರಿಸಿದಾಗ ಅದು ಅತ್ಯಂತ ಬಲಿಷ್ಠ ಶಕ್ತಿಯಾಗುತ್ತದೆ. ಆತನ ಬಲದಿಂದ ಆತನ ಆಜ್ಞೆಯ ಮೇರೆಗೆ ಏನೆಲ್ಲ ಮಾಡಬಹುದೋ ಅದನ್ನೆಲ್ಲ ಅವರು ಸಾಧಿಸಬಹುದು. ದೇವರ ಎಲ್ಲ ಹೇಳಿಕೆಗಳು ಸಕ್ರಿಯಗೊಳ್ಳುತ್ತವೆ. ಗುಣಸ್ವಭಾವವೇ ಶಕ್ತಿಯಾಗಿದೆ. ನಿಜವಾದ ನಿಸ್ವಾರ್ಥ ದೈವಿಕ ಜೀವನದ ಮೌನವಾದ ಸಾಕ್ಷಿಯು ಎದುರಿಸಲಾಗದ ಪ್ರಭಾವವನ್ನು ಹೊಂದಿರುತ್ತದೆ. ನಮ್ಮ ಸ್ವಂತ ಜೀವನದಲ್ಲಿ ಕ್ರಿಸ್ತನ ಗುಣಸ್ವಭಾವವನ್ನು ಪ್ರಕಟಪಡಿಸುವ ಮೂಲಕ ಮಾತ್ರ ನಾವು ಆತನೊಂದಿಗೆ ಆತ್ಮಗಳನ್ನು ರಕ್ಷಿಸುವ ಕೆಲಸದಲ್ಲಿ ಸಹಕರಿಸಬಹುದು. ಹೀಗೆ ಮಾತ್ರ ನಾವು ಆತನೊಂದಿಗೆ ಸಹಕರಿಸಬಹುದು ಮತ್ತು ನಮ್ಮ ಪ್ರಭಾವದ ವ್ಯಾಪ್ತಿ ವಿಶಾಲವಾದಷ್ಟು ನಾವು ಹೆಚ್ಚು ಒಳ್ಳೆಯದನ್ನು ಮಾಡಬಹುದು. ದೇವರ ಸೇವೆ ಮಾಡುವುದಾಗಿ ಹೇಳಿಕೊಳ್ಳುವವರು ಕ್ರಿಸ್ತನ ಮಾದರಿಯನ್ನು ಅನುಸರಿಸಿದಾಗ ಅವರು ತಮ್ಮ ದೈನಂದಿನ ಜೀವನದಲ್ಲಿ ಆಜ್ಞೆಗಳ ತತ್ವಗಳನ್ನು ಅಭ್ಯಾಸ ಮಾಡುವಾಗ ಮತ್ತು ಅವರ ಪ್ರತಿಯೊಂದು ಕಾರ್ಯವೂ ಇವರು ದೇವರನ್ನು ಪೂರ್ಣವಾಗಿ ಪ್ರೀತಿಸುತ್ತಾರೆ ಮತ್ತು ತಮ್ಮ ನೆರೆಯವರನ್ನು ತಮ್ಮಂತೆಯೇ ಪ್ರೀತಿಸುತ್ತಾರೆ ಎಂಬ ಸಾಕ್ಷಿಗಳು ಕೇಳಿಬರುವಾಗ ಲೋಕವನ್ನು ಚಲಿಸುವ ಶಕ್ತಿಯನ್ನು ಸಭೆಯು ಹೊಂದಿರುತ್ತದೆ. ದಿನದಲ್ಲಿ ಇಲ್ಲವೇ ಒಂದು ಗಂಟೆಯಲ್ಲಿ ಅಥವಾ ಒಂದು ಕ್ಷಣದಲ್ಲಿ ಏನು ನಡೆಯುತ್ತದೆ ಎಂಬುದನ್ನು ನಾವು ಅರಿತಿಲ್ಲವಾದ ಕಾರಣ ನಮ್ಮ ಪರಲೋಕದ ತಂದೆಗೆ ಎಲ್ಲವನ್ನು ವಹಿಸದೆ ನಾವು ನಮ್ಮ ದಿನವನ್ನು ಪ್ರಾರಂಭಿಸಬಾರದು. ಅರಿವಿಲ್ಲದೆ ನಾವು ತಪ್ಪು ಪ್ರಭಾವದ ಅಪಾಯದಲ್ಲಿರುವಾಗ ದೇವದೂತರು ನಮ್ಮ ಪಕ್ಕದಲ್ಲಿ ಇರುತ್ತಾರೆ, ನಮ್ಮನ್ನು ಉತ್ತಮ ಮಾರ್ಗಕ್ಕೆ ಪ್ರೇರೇಪಿಸುತ್ತಾರೆ. ನಮಗಾಗಿ ನಾವು ಆಡಬೇಕಾದ ಮಾತುಗಳನ್ನು ಅವರು ಆಯ್ಕೆ ಮಾಡುತ್ತಾರೆ, ನಮ್ಮ ಕೆಲಸಗಳಿಗೆ ಉತ್ತೇಜಿಸುತ್ತಾರೆ. ಹೀಗೆ ನಮ್ಮ ಪ್ರಭಾವಗಳು ಮೌನವಾಗಿದ್ದರೂ ನಮಗೆ ತಿಳಿಯದಿದ್ದರೂ ಅದು ಇತರರನ್ನು ಕ್ರಿಸ್ತನ ಕಡೆಗೂ ಪರಲೋಕದ ಕಡೆಗೂ ಸೆಳೆಯುವ ಬಲಿಷ್ಠವಾದ ಶಕ್ತಿಯಾಗಿರುತ್ತದೆ.
ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.